ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತಿ-ನರಸೀಪುರ ನಂಜನಗೂಡು ಮುಖ್ಯ ರಸ್ತೆ ಅಲಸ್ತ್ರಿ ಕಟ್ಟೆಹುಂಡಿ ಸಮೀಪ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿ ಪ್ರವೀಣ್ 26 ವರ್ಷ. ಮೃತಪಟ್ಟ ಯುವಕ ತಿ-ನರಸೀಪುರ ತಾಲೂಕಿನ ಬನ್ನಳ್ಳಿ ಹುಂಡಿ ಗ್ರಾಮದ ಬಸವರಾಜು ಎಂಬುವವರ ಪುತ್ರ ಪ್ರವೀಣ್ ಜೆಸಿಬಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ಕೆಲಸ ಮುಗಿಸಿಕೊಂಡು ಮನೆಗೆ ಬರುವ ಸಂದರ್ಭದಲ್ಲಿ ಅಂದಾಜು ರಾತ್ರಿ 8 ಗಂಟೆ ಸಮಯದಲ್ಲಿ ಅಪರಿಚಿತ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಇದರ ಸಂಬಂಧ ಕುದೇರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಅಪಘಾತ ಸಂಭವಿಸಿ ಪರಾರಿಯಾಗಿರುವ ವಾಹನ ಮತ್ತು ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಮೃತಪಟ್ಟ ಪ್ರವೀಣ್ನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಮೃತ ಪ್ರವೀಣರ ಸಂಬಂಧಿ ಗೆಜ್ಜೆಗನಹಳ್ಳಿ ಮಹೇಶ್ ರವರು ತಿಳಿಸಿದ್ದಾರೆ. ಈ ಪ್ರಕರಣ ಕುದೇರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 8 ಗಂಟೆ ಅಷ್ಟೊತ್ತರಲ್ಲಿ ಬನ್ನಳ್ಳಿ ಹುಂಡಿ ಗ್ರಾಮದ ಪ್ರವೀಣ್ ಅನ್ನೋ ಹುಡುಗ ಆಕ್ಸಿಡೆಂಟಾಗಿ ಕಟ್ಟಹುಂಡಿ ಆಲೇಸರ ಕಟ್ಟಹುಂಡಿಯಿಂದ ಮುಂಭಾಗ ಮೃತಪಟ್ಟಿದ್ದಾನೆ. ಮತ್ತು ವೆಹಿಕಲ್ ಬಸ್ ಜನ ಅಲ್ಲಿ ಪಬ್ಲಿಕ್ಕು ಅಥವಾ ಅಲ್ಲಿ ನೋಡಿದಂಥ ವಾತಾವರಣ ನೋಡಿದ್ರೆ ಒಂದು 4 ಚಕ್ರದ ವಾಹನ ಅಜಾಗ್ರತೆಯಿಂದ ಅವನು ಬರ್ತಕ್ಕಂಥ ಬೈಕ್ಗೆ ಡ್ಯಾಸ್ ಮಾಡಿ ಅವನನ್ನು ಮೃತಪಡಿಸಿ ಅವನು ಪರಾರಿಯಾಗಿದ್ದಾನೆ. ಹುಡುಗ ಸ್ಪಾಟಲ್ಲೇ ಔಟ್ ಆಗಿರೋದ್ರಿಂದ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಕುದೇರು ಸ್ಟೇಷನ್ಗೆ ನಾವು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟು ಕಂಪ್ಲೇಂಟು ಮಾಡಿದ್ದೀವಿ. ಈಗ ಕುದೇರು ಸ್ಟೇಷನ್ನಿಂದ ಸಬ್ ಇನ್ಸ್ಪೆಕ್ಟರ್ ಸರ್ ಬಂದು ಎಲ್ಲ ಸ್ಪಾಟ್ ಮಾಜರು ಮತ್ತು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಮುಂದೆ ಆ ವೆಹಿಕಲ್ನವನ್ನ ಎಲ್ಲಿದ್ದಾನೆ, ಯಾವುದು ವೆಹಿಕಲ್ಲು ಏನು ಅಂತ ಅದನ್ನೆಲ್ಲ ಪತ್ತೆ ಮಾಡಿ ಸೂಕ್ತ ಸಮಯದಲ್ಲಿ ಅವನ್ನ ಕಸ್ಟಡಿಗೆ ತಗೊಂಡು ಸತ್ತಂಥ ಕುಟುಂಬಕ್ಕೆ ಆದಷ್ಟು ಪರಿಹಾರ ಸಿಕ್ಕ ಮಟ್ಟಿಗೆ ಅವ್ರಿಗೊಂದು ಏನೋ ಒಂದು ಒಳ್ಳೆ ಇದಾಗಬೇಕು. ಮನೇಲಿ ತುಂಬ ತೊಂದರೆ ಇರ್ತಕ್ಕಂಥ ಜನ ಅವರು, ಅದರಿಂದ ಅವ್ರಿಗೆ ಅನುಕೂಲ ಆಗೋಂಥ ರೀತಿಲಿ ಒಂದು ನಮ್ಮ ಕುದೇರು ಸ್ಟೇಷನ್ನವರು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆನ ಅವರು ಉಳಿಸ್ಕೊಂಡು ಮಾಡಿಕೊಡ್ಬೇಕು ಅಂತ ನಾವು ಕುಟುಂಬದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕುದೇರು ಸ್ಟೇಷನ್ನವ್ರಿಗೆ ಇನ್ನೊಂದು ಸರಿ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ಆ ವ್ಯಕ್ತಿನ ಆ ವೆಹಿಕಲ್ನವನ್ನ ಎಲ್ಲಿದ್ದರೂ ಪತ್ತೆ ಮಾಡಿ ಕಸ್ಟಡಿಗೆ ತಗೊಂಡು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಮೈಸೂರಿನ ರಾಜಕುಮಾರ್ ರಸ್ತೆಯಲ್ಲಿರುವ ವೆಂಕಟೇಶ್ವರನ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವೈಕುಂಠ ಬಾಗಿಲು ತೆಗೆದ ಬಳಿಕ ಜನಸಾಗರವೇ ದೇವಾಲಯಕ್ಕೆ ಹರಿದು ಬಂದಿದೆ. ಬೆಳಗ್ಗೆ 6 ಗಂಟೆಗೆ ವೈಕುಂಠ ಬಾಗಿಲನ್ನು ತೆರೆಯಲಾಗಿದ್ದು, ಭಕ್ತಿ ಭಾವದಿಂದ ಸಕಲ ಪೂಜೆಗಳನ್ನು ನೆರವೇರಿಸಿ ಮಾತನಾಡಿದ್ದಾರೆ ಗಿರಿಧರ್ ಅವರು. ಪವಾಡ ಸದೃಶ ಮಹಾಲಕ್ಷ್ಮಿಯ ಉತ್ಸವವನ್ನ ಮಾಡಲಾಗಿದ್ದು, ಮಳೆ ಬೆಳೆ ಸಮೃದ್ಧಿಯಾಗಲಿ, ಲೋಕ ಕಲ್ಯಾಣವಾಗಲಿ ಎಂದು ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಎಂದು ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಅರ್ಚಕರಾದ ಗಿರಿಧರ್ ಅವರು ತಿಳಿಸಿದ್ದಾರೆ. ಇವತ್ತು ಬೆಳಗ್ಗೆ 5 ಗಂಟೆಗೆ ವೈಕುಂಠ ದ್ವಾರವನ್ನು ಪೂಜೆ ಮಾಡಿ ಅಲ್ಲಿಂದ ಪ್ರವೇಶವನ್ನು ಶುರು ಮಾಡಿಸಿದ್ವಿ. ಅದಾದ ನಂತರ ಒಳಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ತೋಮಾಲೆ ಸೇವೆ ಮತ್ತು ಶಾತುಮರ ಸೇವೆ ಬೆಳಗ್ಗೆ ಆಯಿತು. ಅದಾದ ನಂತರ ಸಹಸ್ರಾರು ಜನಗಳು ಕ್ಯೂನಲ್ಲಿ ನಿಂತು ದೇವಸ್ಥಾನಕ್ಕೆ ಬರೋದನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮಹಾಲಕ್ಷ್ಮಿ ಏನು ಪವಾಡ ಸದೃಶವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಏನಿದೆಯೋ ಆ ಮಹಾಲಕ್ಷ್ಮಿಯ ಉತ್ಸವವನ್ನು ಇವತ್ತು ಮಾಡಿದ್ವಿ. ಇವತ್ತಿನ ವಿಶೇಷ ಏನಂದರೆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ. ಇದು ಹತ್ರ ಇದೆ ದೇವಸ್ಥಾನ. ಎಲ್ಲ ಇಂಥ ವಿಶೇಷವಾದ ದಿನಗಳಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಇಲ್ಲಿಗೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶನಿವಾರ ಬಿದ್ದಿದೆ. ಹಾಗಾಗಿ ನಾವು ಎದ್ದು ಇಲ್ಲಿಗೆ ದರ್ಶನ ಮಾಡೋಣ ಅಂತ ಬಂದು. ತಿ-ನರಸೀಪುರ ತಾಲೂಕಿನಲ್ಲಿ ವಿಶ್ವ ವಿಶೇಷ ಚೇತನ ಮತ್ತು ಕ್ರಿಸ್ಮಸ್ ಆಚರಣೆ ಕಾರ್ಯಕ್ರಮವನ್ನು ಚೈತನ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ತಾಲೂಕಿನ ವ್ಯಾಸರಾಜನಪುರ ಚೈತನ್ಯ ಚಾರಿಟಬಲ್ ಸಂಸ್ಥೆ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಕಡುಬಡವರಿಗೆ, ವಿಶೇಷ ಚೇತನರಿಗೆ ಕಂಬಳಿಯನ್ನ ವಿತರಿಸಿದ್ದಾರೆ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪರವರು. ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು, ಚೈತನ್ಯ ಚಾರಿಟಬಲ್ ಟ್ರಸ್ಟ್ನವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಉತ್ತಮವಾಗಿ
ಸೇವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಇವರಿಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಭಗವಂತ ಶಕ್ತಿ ನೀಡಲಿ. ಚಳಿಗಾಲ ಇರುವುದರಿಂದ ವಿಶೇಷ ಚೇತನರಿಗೆ ಕಂಬಳಿಯನ್ನ ನೀಡಿದ್ದೇವೆ. ಚೈತನ್ಯ ಚಾರಿಟಬಲ್ನವರ ಜನಸೇವೆ ಸಹಾಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿ, ಬಡವರ ನೆರವಿಗೆ ನಾನು ಸದಾ ಇರುತ್ತೇನೆ, ನನ್ನ ಕೈಲಾದ ಸಹಾಯವನ್ನ ಮಾಡುತ್ತೇನೆ ಎಂದು ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪರವರು ತಿಳಿಸಿದ್ದಾರೆ. ಅಂಗವಿಕಲಿತರ ಚೇತನ ಮತ್ತು ಪ್ರಯುಕ್ತ ನಮ್ಮ ಜೈನವರ ಒಂದು ಆಶ್ರಮ ಚಾರಿಟೇಬಲ್ ಟ್ರಸ್ಟಲ್ಲಿ ದಿನಾಚರಣೆ ಮತ್ತು ನಮ್ಮ ಇದರಲ್ಲಿ ವ್ಯಾಸರಾಜಪುರದಲ್ಲಿ ನಮ್ಮ ಚೈತನ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಕಲಚೇತನರು ಮತ್ತು ಅಂಗವಿಕಲಿತರು ಮತ್ತು ಕ್ರಿಸ್ಮಸ್ಸು ಅದು 3 ಪ್ರಯುಕ್ತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೈನವರು ಈ ಕಾರ್ಯಕ್ರಮ ಇವ್ರಿಗೇನು ಅಷ್ಟೇನಲ್ಲ, ಪ್ರತಿ ತಿಂಗಳು ಮತ್ತು ಒಂದು 20 ರಿಂದ 22 ವರ್ಷದಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಆದಷ್ಟು ಇವ್ರ ಬಗ್ಗೆ ಕೇಳಿದ್ದೆ.